ವೆಲ್ಕಮ್ ಟು ಸ್ಟಾಕ್ಸ್ ಹೂಡಿಕೆ. ಡಿಸ್ಕ್ಲೈಮರ್: ಈ ವಿಡಿಯೋ ಕಂಪ್ಲೀಟ್ಲಿ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡಲಾಗಿರುತ್ತದೆ. ನಾವು ಯಾವುದೇ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಅಲ್ಲ. ಯಾವುದೇ ಫೈನಾನ್ಷಿಯಲ್ ಡಿಸಿಷನ್ ತಗೋಬೇಕು ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಡಿಸಿಷನ್ ತಗೊಳ್ಳಿ. ಗೌರ್ನಮೆಂಟ್ ಪ್ರತಿಯೊಂದು ಡಿಸಿಷನ್ನ ಮಾರ್ಕೆಟ್ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಇದು ಯಾವ ಥರ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಗೌರ್ಮೆಂಟ್ ಡಿಸಿಷನ್ಸ್ಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕಂಪ್ಲೀಟಾಗಿ ನೋಡಿ ತಿಳ್ಕೊಳ್ಳಿ. ಗೌರ್ನಮೆಂಟ್ ಯಾವ್ಯಾವ ಡಿಸಿಷನ್ಸ್ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡಿದ್ರೆ, ಬೇಸಿಕಲಿ ಟ್ಯಾಕ್ಸ್, ಬಿಲ್ಸ್, ಸಬ್ಸಿಡಿ ಸ್ಕೀಮ್ಸ್ ಇದು ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ. ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗ್ಬೋದು? ಇಂಡಿವಿಜುವಲ್ ಸ್ಟಾಕ್ಸ್ ರಿಯಾಕ್ಟ್ ಆಗ್ಬೋದು, ಕಂಪ್ಲೀಟ್ ಮಾರ್ಕೆಟ್ ರಿಯಾಕ್ಟ್ ಆಗ್ಬೋದು, ಸ್ಪೆಸಿಫಿಕ್ ಸೆಕ್ಟರ್ ರಿಯಾಕ್ಟ್ ಆಗ್ಬೋದು. ಫಸ್ಟ್ ನಾವಿಲ್ಲಿ ಸ್ಕೀಮ್ಸ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನೋಡ್ಬೋದು. PM ಕುಸುಮ್ ಅನ್ನೋದು ಒಂದು ಸ್ಕೀಮ್ ಇದೆ. ಇದು ರೈತರಿಗೆ ಸೋಲಾರ್ ಪಂಪ್ ಸೆಟ್ ಇನ್ಸ್ಟಾಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಶಕ್ತಿ ಪಂಪ್ಸ್ ಅನ್ನೋ ಒಂದು ಸ್ಟಾಕ್ 23.93 crores ಆರ್ಡರ್ ಗೈನ್ ಮಾಡಿದೆ. ಸೊ ಇದರಿಂದ ಏನು ತಿಳ್ಕೊಬೋದು ಅಂದರೆ, ಒಂದು ಸ್ಕೀಮಿಂದ ಒಂದು ಸ್ಟಾಕ್ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಟ್ಯಾಕ್ಸಸ್. ಈಗ ರೀಸೆಂಟಾಗಿ ನಡೀತಾ ಇರೋ ಇದ್ರ ಪ್ರಕಾರ GSTಯಲ್ಲಿ 2 ಸ್ಲಾಟ್ಸ್ ತರೋ ಚಾನ್ಸಸ್ ಇದೆ. ಸೊ ಇದರಿಂದ ಒಂದು ಆಟೋ ಇಂಡಸ್ಟ್ರಿ ಇಂಪ್ಯಾಕ್ಟ್ ಆಗ್ಬೋದು. ರೀಸೆಂಟಾಗಿ ಸುಮಾರು ಸ್ಟಾಕ್ಸು ಸೇಲ್ಸ್ ಡಿಕ್ರೀಸ್ ಆಗಿದೆ. ಇದರಿಂದ ಆಟೋ ಇಂಡಸ್ಟ್ರಿ GST ಏನಾದರೂ ಡಿಕ್ರೀಸ್ ಮಾಡಿದ್ರೆ ಆಟೋ ಇಂಡಸ್ಟ್ರಿಯಲ್ಲಿ ಸೇಲ್ಸ್ ಇಂಪ್ರೂವೈಸ್ ಆಗುತ್ತೆ. ಇಲ್ಲಿ ಸೇಲ್ಸ್ ಇಂಪ್ರೂವೈಸ್ ಆಯಿತು ಅಂದರೆ ಒಳ್ಳೆ ಸ್ಟಾಕಲ್ಲಿ ರೆಸ್ಪಾನ್ಸ್ ನೋಡ್ಬೋದು. ಗೇಮಿಂಗ್ ಬಿಲ್. ರೀಸೆಂಟಾಗಿ ಗೇಮಿಂಗ್ ಬಿಲ್ 5 ಆ್ಯಪ್ಸ್ ಬ್ಯಾನ್ ಮಾಡಿದೆ, ಲೈಕ್ ಗ್ಯಾಮ್ಲಿಂಗ್ ರಿಲೇಟೆಡ್. ಇದರಿಂದ ನಜಾರಾ ಟೆಕ್ ಅನ್ನೋ ಒಂದು ಸ್ಟಾಕ್ ರಿಯಾಕ್ಟ್ ಆಗಿದೆ. ಏಕೆ ಅಂತ ಹೇಳಿದ್ರೆ, ಇದು ಒಂದು ಕಂಪ್ನಿ ಹೋಲ್ಡ್ ಮಾಡ್ತಾ ಇದೆ 47%. ಅದು ಏನಂದರೆ ಗ್ಯಾಮ್ಲಿಂಗಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಇದಕ್ಕೆ ಮಾರ್ಕೆಟಲ್ಲಿ ನಜಾರಾ ಟೆಕ್ ಅನ್ನೋ ಸ್ಟಾಕ್ ರಿಯಾಕ್ಟ್ ಆಗಿದೆ. ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗೋದ್ರಿಂದ ಕಂಪ್ನೀಸ್ಗೆ ಒಳ್ಳೆ ಅಮೌಂಟ್ ಬ್ಯಾಂಕ್ಸ್ ಲೆಂಡ್ ಮಾಡುತ್ತೆ. ಇದರಿಂದ ಬ್ಯಾಂಕಿಂಗ್ ಸ್ಟಾಕ್ಸ್ಗೂ ಪಾಸಿಟಿವ್ ಆ್ಯಂಡ್ ಕಂಪ್ನೀಸ್ಗೂ ಪಾಸಿಟಿವ್. ಕಂಪ್ನೀಸ್ ದುಡ್ಡು ತಗೊಳುತ್ತೆ, ಒಳ್ಳೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಒಳ್ಳೆ ರಿಟರ್ನ್ಸ್ ಮಾಡುತ್ತೆ. ಇದರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.